ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ವಿಡಿಯೋ ಅಂತೂ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೇನೆ. ಇದು ನಾವು ನಮ್ಮ ಟ್ರಾವೆಲ್ ವ್ಲಾಗ್ನ ಲಾಸ್ಟ್ ಡೇಯ ಒಂದು ವಿಡಿಯೋ. ಸೊ ಈ ಟ್ರಾವೆಲ್ನ ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ನೀವು ಆಲ್ರೆಡಿ ನನ್ನ ಚಾನಲಲ್ಲೇ ನೋಡಬಹುದು. ಚಿರಾಪುಂಜಿಯಲ್ಲಿ ನಾವು ಒಂದು ಹಳ್ಳಿಯಲ್ಲಿ ಹೋಮ್ ಸ್ಟೇ ಮಾಡಿದ್ದೆವು. ಅಲ್ಲಿಂದ ಇವತ್ತೀಗ ಹೊರಡ್ತಾ ಇದ್ದೇವೆ. ಇವತ್ತು ನಮ್ಮ ಟ್ರಿಪ್ನ ಲಾಸ್ಟ್ ಡೇ. ಇವತ್ತು ಈವ್ನಿಂಗಿಂದ ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೇವೆ. ಆಲ್ರೆಡಿ ನಾನು ಹೇಳಿದಾಗೆ ನಾವೊಂದು ಸಣ್ಣ ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಸ್ಟೇ ಆಗಿದ್ವಿ. ಇಲ್ಲಿ ತುಂಬ ಮಕ್ಕಳಿದ್ದಾರೆ ನೋಡಿ, ಇವರೆಲ್ಲ ನಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ನಮಗೆ ಡ್ಯಾನ್ಸ್ ಎಲ್ಲ ಮಾಡಿ ಪ್ರೋಗ್ರಾಮ್ ಕೊಟ್ಟಿದ್ರು. ನಮ್ಮ ಎಲ್ಲ ಲಗೇಜನ್ನು ಮತ್ತೆ ಕಾರಲ್ಲಿ ಲೋಡ್ ಮಾಡ್ತಾ ಇದ್ದೇವೆ. ಹೋಗೋ ಮುಂಚೆ ಇವರೆಲ್ಲರಿಗೂ ಒಂದು ಬಾಯ್ ಹೇಳಿ ನಾವು ಸೆಲ್ಫಿ ಕೂಡ ತಗೊಂಡ್ವಿ. ಸೊ ಇಲ್ಲಿಯ ಜನರನ್ನು ಕೂಡ ನೋಡಿ ಅವರೊಂದಿಗೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಇಲ್ಲಿ ಇನ್ನೂ ಒಂದು ದಿವಸ ನಿಲ್ಲುವ ಅಂತ ಹೇಳುವಂಥ ಮನಸ್ಸಾಯಿತು. ಬಟ್ ಎಂತ ಮಾಡೋದು, ನಮ್ಮದಂತ ಹೇಳಿದರೆ ಟ್ರಿಪ್ ಮುಂಚೆ ಪ್ಲ್ಯಾನ್ ಆಗಿತ್ತು. ಇಲ್ಲಿ ಒಂದೇ ದಿವಸ ನಮ್ಮ ಸ್ಟೇ ಇದ್ದದ್ದು. ಹಾಗೆ ಎಲ್ರಿಗೂ ಬಾಯ್ ಮಾಡಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಇವತ್ತು ನಾವು 3 ಬ್ಯೂಟಿಫುಲ್ ಪ್ಲೇಸಸನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮೇಘಾಲಯದ ಚಿರಾಪುಂಜಿವರೆಗೆ ಬಂದು ಈ ಪ್ಲೇಸಸನ್ನು ವಿಸಿಟ್ ಮಾಡದೇ ಇದ್ದರೆ ನಮ್ಮ ಟೂರ್ ಕಂಪ್ಲೀಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನೀವು ಕೇಳಿರ್ಬೋದು, ಏಷ್ಯಾದ ಕ್ಲೀನೆಸ್ಟ್ ವಿಲೇಜ್ ಅಂತ ಹೇಳಿದರೆ ಈ ಮೇಘಾಲಯದಲ್ಲೇ ಇರೋದು. ಅದನ್ನೀಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಹಳ್ಳಿ ಅಲ್ಲದೆ ಕೂಡ ಈಗ ನಾವಿದ್ದ ಜಾಗ ಇದೆಯಲ್ಲ, ಈ ಹಳ್ಳಿ ಕೂಡ ಎಷ್ಟು ಕ್ಲೀನ್ ಇತ್ತು ಅಂತ ಹೇಳಿದರೆ ಅಲ್ಲಿ ಇಲ್ಲಿ ಕಸಗಳಾಗಲಿ ಏನು ಕಾಣೋದಿಲ್ಲ ನಿಮಗೆ. ಚಂದ ಮಾಡಿ ನೀಟಾಗಿ ಗುಡಿಸಿ ಇಟ್ಟ ಹಾಗೆ ಕಾಣಿಸ್ತದೆ. ಸೊ ವರ್ಕ್ ಆಗ್ಬೋದು, ಕನ್ಸ್ಟ್ರಕ್ಷನ್ ಆಗ್ತಾ ಇರ್ಬೋದು, ಆದರೆ ಕೂಡ ಈ ಕಸದ ರಾಶಿಗಳನ್ನು ನಿಮಗೆ ನೋಡಲಿಕ್ಕೆ ಸಿಗೋದೇ ಇಲ್ಲ. ಸೊ ನಾವು ನಮ್ಮ ಕಾರನ್ನು ಪಾರ್ಕ್ ಮಾಡಿಬಿಟ್ಟು ಈ ಒಂದು ಸಣ್ಣ ಹಳ್ಳಿಯ ಒಳಗೆಯಿಂದ ಇವಾಗ ಲಿವಿಂಗ್ ರೂಟ್ ಬ್ರಿಡ್ಜನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇನ್ನು ಈ ಹಳ್ಳಿಯನ್ನು ನಾವು ನಡ್ಕೊಂಡು ಹೋಗುವಾಗ ನಾನು ಫುಲ್ ವಿಡಿಯೋ ಮಾಡಿದೆ, ಎಷ್ಟು ಕ್ಲೀನ್ ಆಗಿದೆ ಅಂತ ನೀವೇ ನೋಡಿ. ಅಲ್ಲಲ್ಲಿ ಈ ಕಸದ ಬುಟ್ಟಿಗಳನ್ನು ಇಟ್ಟಿದ್ದಾರೆ. ಈ ಟ್ರಾವೆಲರ್ ಕೂಡ ಹೋಗೋರು ಯಾವುದೇ ಕಸವನ್ನು ಅಲ್ಲಿ ಬಿಸಾಡಲಿಕ್ಕಿಲ್ಲ, ಅದೇ ಒಂದು ಡಸ್ಟ್ಬಿನಲ್ಲಿ ಹಾಕಬೇಕು. ನಾವು ಸಹ ಎಲ್ಲರೂ ಕೂಡ ಈ ಥರ ರೂಲ್ಸನ್ನು ಫಾಲೋ ಮಾಡಿದರೆ ನಮ್ಮ ಸಿಟಿ ಕೂಡ ಇದೇ ಥರ ಕ್ಲೀನಾಗಿ ಇಡಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ಹಾಗೆ ನಾವೀಗ ನಡ್ಕೊಂಡು ಈ ಲಿವಿಂಗ್ ರೂಟ್ ಬ್ರಿಡ್ಜ್ ಇದ್ದಲ್ಲಿಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ದೂರ ಇದೆ, ಸ್ವಲ್ಪ ಹೊತ್ತು ವಾಕ್ ಇದೆ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಲಿವಿಂಗ್ ರೂಟ್ ಬ್ರಿಡ್ಜ್ ಇದೆ, ಅದು ಡಬಲ್ ಡೆಕ್ಕರ್ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಹೋಗ್ಲಿಕ್ಕೆ ತುಂಬಾನೇ ನಡಿಬೇಕಂತ ಹೇಳಿದ್ರು. ಇನ್ನು ಮಕ್ಕಳೆಲ್ಲ ಇದ್ದ ಕಾರಣ ಸ್ವಲ್ಪ ಮಕ್ಕಳಿಗೆ ಟ್ರೆಕ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಒಂದು ಕಾರಣಕ್ಕೆ ನಾವೀಗ ಇನ್ನೊಂದು ಲಿವಿಂಗ್ ರೂಟ್ ಬ್ರಿಡ್ಜ್ ಕಡೆಗೆ ಹೋಗ್ತಾ ಇದ್ದೇವೆ. ಮುಂದೆ ನಡ್ಕೊಂಡು ಬರ್ತಾ ಇದ್ದಾಗೆ ಒಂದು ಸಣ್ಣ ಮನೆ ಎದುರುಗಡೆ ನೋಡಿ ಒಂದು ಮಗು ಏನೋ ತಿನ್ಕೊಂಡು ಕೂತ್ಕೊಂಡಿದೆ, ತುಂಬ ಕ್ಯೂಟ್ ಆಗಿತ್ತು. ಸೊ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾಗೆ ಡೈರೆಕ್ಷನ್ ಬೋರ್ಡ್ ಕೂಡ ಇದೆ, ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ಬೋದು, ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಆ್ಯಕ್ಚುಲಿ ಇಲ್ಲಿಗೆ 2 ಕಡೆಯಿಂದ ಎಂಟ್ರಿ ವೇ ಇದೆ. ಸೊ ನಾವು ಮೇಲ್ಗಡೆ ಪಾರ್ಕಿಂಗ್ ಮಾಡಿದ ಕಾರಣ ಈ ಥರ ವಾಕಿಂಗ್ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಪಾರ್ಕಿಂಗ್ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗಿರಲಿಲ್ಲ, ಹಾಗಾಗಿ ನಾವು ಬೇರೆ ಕಡೆಯಲ್ಲಿ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ನಡ್ಕೊಂಡು ಹೋಗ್ತಾ ನೋಡಿ ಹಳ್ಳಿಯ ಫುಲ್ ಶೂಟಿಂಗನ್ನು ನಾನು ಇಲ್ಲಿ ಮಾಡಿದ್ದೇನೆ. ಸೊ ಇಲ್ಲಿ ಇವತ್ತು ಜಾಸ್ತಿ ಚಳಿ ಏನೂ ಇಲ್ಲ, ಸ್ವಲ್ಪ ಬಿಸಿಲಿದೆ. ಸೊ ಎಲ್ಲರೂ ಮುಂದೆ ಹೋಗಿ ಆಗಿದೆ, ನಾವು ವಿಡಿಯೋ ಮಾಡ್ತಾ ಹಿಂದಾದ್ವಿ. ಹಾಗೆ ಈಗ ಬೇಗ ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಸುಮಾರು ಸ್ಟೆಪ್ಸ್ಗಳಿವೆ. ನಾವು ಎಲ್ಲಿವರೆಗೆ ಹೋಗ್ಬೇಕು ಅಲ್ಲಿವರೆಗೆ ಸ್ಟೆಪ್ಸ್ ಮಾಡಿದ್ದಾರೆ, ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸೊ ಆಲ್ಮೋಸ್ಟ್ ನಾವೀಗ ರೀಚ್ ಆಗ್ತಾ ಇದ್ದೇವೆ. ಇಲ್ಲಿ ನೋಡಿ ಕಲ್ಲುಗಳನ್ನೇ ಇಟ್ಬಿಟ್ಟು ಸ್ವಲ್ಪ ಬೆಟ್ಟದಲ್ಲೇ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ. ಅಲ್ಲಿ ಹಲವೊಂದು ಸ್ಟಾಲ್ಸ್ಗಳನ್ನು ಕೂಡ ನೀವು ನೋಡ್ಬೋದು. ಏನು ಟೂರಿಸ್ಟ್ ಬಂದವರಿಗೆ ಬಾಯಾರಿಕೆ ಆಗಲಿ ಅಥವಾ ಹಸುವೆ ಆದರೆ ಇಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ಇಲ್ಲಿ ಮಾರ್ತಾ ಇದ್ದಾರೆ. ಸೊ ಜಾಸ್ತಿ ಜಂಕ್ ಫುಡ್ ಏನಿಲ್ಲ, ಬಟ್ ಇಲ್ಲಿ ಏನಂತ ಹೇಳಿದರೆ ಕುಕುಂಬರ್ ಇರ್ಬೋದು ಅಥವಾ ಸ್ವೀಟ್ ಪೊಟ್ಯಾಟೊ ಇರ್ಬೋದು, ಆ ಥರದ ಐಟಮ್ಗಳನ್ನು ಇಲ್ಲಿ ಇವರು ತಂದು ಇಲ್ಲಿ ಮಾರ್ತಾ ಇದ್ದಾರೆ. ಹಾಗೆ ನಾವೀಗ ಈ ಲಿವಿಂಗ್ ರೂಟ್ ಬ್ರಿಡ್ಜ್ ಹತ್ರ ಮುಟ್ತಾ ಇದ್ದೇವೆ. ನೀವು ದೂರದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಪ್ರಕೃತಿಯನ್ನೇ ಒಂದು ಸಂಪರ್ಕ ಕೊಂಡಿಯಾಗಿ ಬಳಸಿ ಮಾಡಿರುವಂಥ ಸೇತುವೆಗಳೇ ಇವು ಹಲವಾರು ವರ್ಷ ಹಳೆಯದಾದರೂ ಕೂಡ ಈಗ ಕೂಡ ಚಾಲ್ತಿಯಲ್ಲಿದೆ. ಇದೊಂದು ಈ ಕಾಸಿ ಬುಡಕಟ್ಟು ಜನಾಂಗದವರ ಕೊಡುಗೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿನ ಮೂಲ ನಿವಾಸಿಗಳು ಈ ನದಿಯನ್ನು ಹಾಗೂ ಹೊಳೆಯನ್ನು ದಾಟಲಿಕ್ಕೆ ಈ ಥರದ ಒಂದು ಬ್ರಿಡ್ಜನ್ನು ಮಾಡಿ ಅದನ್ನು ಉಪಯೋಗ ಮಾಡ್ತಾಯಿದ್ರು. ಸೊ ಇಂಥ ಹಲವಾರು ಬ್ರಿಡ್ಜಸ್ ಇಲ್ಲಿ ಇದೆ ಅಂತ ಹೇಳ್ತಾರೆ. ಆದರೆ ಏನಂತ ಹೇಳಿದರೆ ಇಲ್ಲಿ ಮಳೆ ಎಲ್ಲ ಜಾಸ್ತಿ ಇರುವ ಕಾರಣ ಕೆಲವೊಂದು ಬ್ರಿಡ್ಜ್ ಅಂತ ಹೇಳಿದರೆ ಈ ರೂಟ್ಸ್ ಅಲ್ಲ, ಬೇರುಗಳಲ್ಲ, ಅದು ಕೊಳ್ತು ಹೋಗಿ ಬ್ರಿಡ್ಜ್ ಕೂಡ ಶಿಥಿಲಾಗಿ ಹಾಳಾಗಿರುವಂಥ ಕಂಡೀಷನ್ ಕೂಡ ಇದೆ. ಇಲ್ಲಿನ ಈ ಪ್ರಕೃತಿಗೆ ಅನುಗುಣವಾಗಿ ಬೆಳೆಯುವಂಥ ಒಂದು
ಫೈಕಸ್ ಇಲಾಸ್ಟಿಕಾ ಅಂತ ಹೇಳಿದ ಒಂದು ರಬ್ಬರ್ ಜಾತಿಯ ಒಂದು ಗಟ್ಟಿಮುಟ್ಟಾದ ಈ ಮರವನ್ನು ಈ ಸೇತುವೆ ಮಾಡಲಿಕ್ಕೆ ಬಳಸಿದ್ದಾರೆ. ಸೊ ಸ್ವಲ್ಪ ಒಂದು ಹಿಸ್ಟ್ರಿ ಅಂತ ಹೇಳಿದರೆ, ಈ ರಬ್ಬರ್ ಮತ್ತು ಆಲದ ಗಿಡಗಳನ್ನು ಈ ನದಿ ದಂಡೆಯ ಪಕ್ಕದಲ್ಲಿ ಒಂದಕ್ಕೊಂದು ಒಂಥರ ಹತ್ತಿರವಾಗಿ ಇವರು ಬೆಳೆಸಲಿಕ್ಕೆ ಶುರು ಮಾಡಿದರು. ಸೊ ಈ ಗಿಡಗಳೆಲ್ಲ ದೊಡ್ಡ ಆದಮೇಲೆ ಅದರಲ್ಲಿ ಬೀಳಲು ಬರ್ತದೆ, ದೊಡ್ಡ ದೊಡ್ಡ ಬೇರುಗಳು ಬರ್ತದೆ. ಅವುಗಳನ್ನೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಇವರು ಅದನ್ನು ಹೆಣಿತಾ ಅದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಈ ಥರ ಬ್ರಿಡ್ಜಸನ್ನು ಕಟ್ಟಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ವರ್ಷಾನುವರ್ಷ ಮರಗಳು ಬೆಳೆದ ಹಾಗೆ ಬೇರು ಕೂಡ ಗಟ್ಟಿ ಆದಮೇಲೆ ಅದರ ಮೇಲೆ ಮಣ್ಣು ಕಲ್ಲು ಎಲ್ಲ ಹಾಕಿಬಿಟ್ಟು ಈ ಥರ ಬ್ರಿಡ್ಜನ್ನು ಇವರು ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ನಾವೀಗ ಹೊರಟಿದ್ದೇವೆ ಏಷ್ಯಾದ ಕ್ಲೀನೆಸ್ಟ್ ವಿಲೇಜಿಗೆ. ಸೊ ಇಲ್ಲಿ ನೋಡಿ ಬೋರ್ಡನ್ನು ನೀವು ನೋಡ್ಬೋದು. ಸೊ ಮೌಲಿನಾಂಗ್ ಅಂತ ಹೇಳಿ ಬರೆದಿದ್ದಾರೆ. ಇದು ಈ ವಿಲೇಜ್ನ ಹೆಸರು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇತ್ತು. ಹಾಗಾಗಿ ನಾವು ಗಾಡಿಯನ್ನು ಪಾರ್ಕ್ ಮಾಡಿಬಿಟ್ಟು ಮುಂದೆ ಹಳ್ಳಿಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ನಮ್ಮ ಪಾರ್ಕಿಂಗ್ ಏರಿಯಾದಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ ನೋಡಿ, ಬ್ಯಾಂಬೂದು ಬ್ರಿಡ್ಜ್. ಇದರ ಮೇಲೆ ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಪ್ರಕೃತಿಯಲ್ಲಿ ಸಿಗುವಂತಹ ಮೆಟೀರಿಯಲನ್ನೇ ಬಳಸಿ ಇಲ್ಲಿ ನೋಡಿ ಈ ಥರ ಬ್ರಿಡ್ಜನ್ನು ಮಾಡಿದ್ದಾರೆ. ಹಾಗೆ ಮುಂದೆ ಹೋಗಿ ನಾವು ಈ ಹಳ್ಳಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಇಡೀ ಹಳ್ಳಿಯ ಒಳಗೆ ನಮಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಕೆಲವೊಂದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿದ್ರೆ ಕೆಲವೊಂದು ಭಾಗವನ್ನು ಮಾತ್ರ ನಮಗೆ ಈ ಟೂರಿಸ್ಟಿಗೆ ಹೋಗಲಿಕ್ಕೆ ಅಲೌ ಮಾಡಿದ್ದಾರೆ. ಅಲ್ಲಿ ಮಾತ್ರ ನಾವು ಹೋಗಿ ವಿಸಿಟ್ ಮಾಡಿ ಬರ್ತಾ ಇದ್ದೇವೆ. ಹಾಗೆ ನಾವಿಲ್ಲಿ ಮುಂದೆ ಹೋಗ್ತಾ ಇದ್ದ ಹಾಗೆ ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೆವು. ಸೊ ಇಲ್ಲಿ ನೋಡಿ ವಿಲೇಜಲ್ಲಿ ಇರುವಂತಹ ಜನರೆಲ್ಲ ಆಚೆ ಈಚೆ ನಡ್ಕೊಂಡು ಹೋಗ್ತಾ ಇದ್ರು. ಅದರ ಜೊತೆಗೆ ಟೂರಿಸ್ಟ್ ಕೂಡ ಇದ್ದರು. ಹಾಗೆ ಮುಂದೆ ಹೋಗ್ತಾ ನೋಡಿ ಈ ವ್ಯೂ ಪಾಯಿಂಟಿಗೆ ಅಂತ ಹೋದ್ವಲ್ಲ, ಅದು ಕ್ಲೋಸ್ ಆಗಿತ್ತು. ಇಲ್ಲಿ ಈ ಥರ ನಿಮಗೆ ಹತ್ತಿಕೊಂಡು ಬಿದಿರಿಂದಲೇ ಮಾಡಿರುವಂಥ ವ್ಯೂ ಪಾಯಿಂಟ್ ಇದು. ಸೊ ಇದು ಮರದ ಮೇಲೆ ನಾವು ಹತ್ಕೊಂಡು ಹೋಗಬೇಕು. ಇದು ಇವಾಗ ಕ್ಲೋಸ್ ಆಗಿದೆ. ಹಾಗಾಗಿ ಇನ್ನೊಂದು ಸ್ಕೈ ವ್ಯೂ ಪಾಯಿಂಟ್ ಅಂತ ಹೇಳಿದೆ, ಅಲ್ಲಿಗೆ ನಾವು ಮತ್ತೆ ನಡ್ಕೊಂಡು ಹೋದ್ವಿ. ಅಲ್ಲಿವರೆಗೆ ಹೋಗ್ಲಿಕ್ಕಿದ್ದ ಕಾರಣ ನಮಗೆ ಹಳ್ಳಿಯನ್ನು ಮತ್ತು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಿಕ್ತು. ಸೊ ಈ ಹಳ್ಳಿಯನ್ನು ನೋಡ್ತಾ ಇದ್ದಾಗೆ ತುಂಬ ಖುಷಿ ಆಯಿತು. ಇಲ್ಲಿ ರೋಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನಾವೀಗ ಈ ಸ್ಕೈ ವ್ಯೂ ಪಾಯಿಂಟಿಗೆ ಬರ್ತಾ ಇದ್ದೇವೆ. ಸೊ ಇಲ್ಲಿಗೆ ಹೋಗುವ ದಾರಿ ಕೂಡ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ಅಂತ ನೋಡ್ಬೋದು. ಯಾವುದೇ ಕಸವನ್ನು ನೀವಿಲ್ಲಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಟೂರಿಸ್ಟ್ ಕೂಡ ಬಂದವರು ಯಾವುದೇ ಕಸವನ್ನು ಹಾಕದಾಗೆ ಇಲ್ಲಿ ಜಾಗ್ರತೆ ಕೂಡ ಮಾಡ್ತಾರೆ. ಹಾಗೆ ಮುಂದೆ ಹೋಗ್ತಾ ಇದ್ದಾಗೆ ಇಲ್ಲಿ ನೋಡ್ಬೋದು ಒಂದು ಮರಕ್ಕೆ ಇವರು ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಇದು ಏಣಿ ಕೂಡ ಅಲ್ಲ, ಈ ಬ್ಯಾಂಬೂ ಅನ್ನೋ ಒಂಥರ ಸ್ಲೋಪ್ ಆಗಿ ಒಂದಕ್ಕೊಂದು ಕಟ್ಟಿ ಈ ಥರ ಬ್ರಿಡ್ಜ್ ಥರ ಮಾಡಿ ಈ ಮರದ ಮೇಲೆ ಹತ್ತಲಿಕ್ಕೆ ನಮಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಇದರ ಮೇಲೆ ಬ್ಯಾಚ್ ವೈಸ್ ಆಗಿ ಇವರು ಜನರನ್ನು ಹೋಗ್ಲಿಕ್ಕೆ ಬಿಡ್ತಾರೆ. ಸೊ ಯಾಕಂದರೆ ಓವರ್ ಕ್ರೌಡೆಡ್ ಆಗಿ ಇದರ ಮೇಲೆ ಹತ್ತಿದ್ರೆ ಸೊ ಬೀಳುವ ಚಾನ್ಸಸ್ ಕೂಡ ಇರ್ತದಲ್ಲ, ಹಾಗಾಗಿ ಜಾಗ್ರತೆಗೋಸ್ಕರ ಇವರು ಈ ಥರ ಮಾಡ್ತಾರೆ. ಆದರೆ ನೋಡಿ ಈ ಒಂದು ಸ್ಲೋಪ್ ಹೇಗಿದೆ ಅಂತ, ನಡುವಲ್ಲಿ ಒಂದೊಂದು ಬಿದಿರಿನ ಇದನ್ನು ಕಟ್ಟಿದ್ದಾರೆ. ಸೊ ಇದರಿಂದ ನಾವು ಸ್ಟೆಪ್ ಮಾಡಿ ಮೇಲ್ಗಡೆ ಹೋಗಬೇಕು. ತುಂಬ ದೊಡ್ಡ ಮರ ಇದು. ಸೊ ನಾವೀಗ ಹತ್ತುತ್ತಾ ಸುಮಾರು ಮೇಲೆವರೆಗೆ ಹೋದ್ವಿ. ಈಗ ಮೇಲೆಯಿಂದ ನಾನು ನಿಮಗೆ ವ್ಯೂವನ್ನು ತೋರಿಸ್ತಾ ಇದ್ದೇನೆ. ಸೊ ಮೇಲೆ ಬರ್ತಾ ಇದ್ದಾಗೆ ತುಂಬ ಖುಷಿ ಆಯಿತು. ಯಾಕಂದರೆ ಆಕಾಶದಲ್ಲಿ ನಿಂತು ನೋಡಿದಾಗೆ ಅನಿಸ್ತದೆ ಇಲ್ಲಿ. ಅದು ಸ್ಕೈ ವ್ಯೂ ಪಾಯಿಂಟ್, ಯಾಕಂದರೆ ಆಕಾಶವನ್ನು ಕೂಡ ನೀವು ಇಲ್ಲಿಂದ ನಿಂತು ನೋಡ್ಬೋದು. ಸೊ ಇಲ್ಲಿಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸೀನರಿಯನ್ನು ನೀವು ನೋಡ್ಬೋದು. ಇಡೀ ವಿಲೇಜನ್ನು ಇಲ್ಲಿಂದ ನಿಂತ್ಕೊಂಡು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಮರದ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಲಿಕ್ಕೆ ಇಲ್ಲಿ ಒಂದು ಸಣ್ಣ ಏರಿಯಾ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನಿಂತು ಈ ಇಡೀ ವಿಲೇಜನ್ನು ನಾವೀಗ ನೋಡ್ಬೋದು. ದೂರದಲ್ಲಿ ನೀವು ಮನೆಗಳನ್ನು ಕಾಣ್ತಾ ಇದ್ದೀರಾ. ಹಾಗೆ ನಾವು ಈ ಕಡೆ ರೈಟ್ ಸೈಡಿಗೆ ನೋಡಿದರೆ ದೂರದಲ್ಲಿ ಎಷ್ಟು ದೂರವರೆಗೆ ನಿಮ್ಗೆ ನೋಡ್ಲಿಕ್ಕಾಗುತ್ತೆ ಅಷ್ಟು ದೂರದಲ್ಲಿ ಕಾಣ್ತಾ ಇರೋದು ಬಾಂಗ್ಲಾದೇಶ್. ನಂಗೆ ನಿಜವಾಗಿ ಗೊತ್ತಿರಲಿಲ್ಲ ನಾವು ಇಲ್ಲಿ ಬಂದು ಈಗ ಬಾಂಗ್ಲಾದೇಶ್ ನೋಡ್ಬೋದು ಅಂತ ಹೇಳಿ. ಸೊ ಐ ವಾಸ್ ಸರ್ಪ್ರೈಸ್ಡ್. ಸ್ವಲ್ಪ ಮೋಡ ಇದ್ದ ಕಾರಣ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಬಟ್ ನಾನು ಝೂಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಆದರೂ ಕೂಡ ನೀವು ನೋಡಿ ಬಾರ್ಡರಲ್ಲಿ ನೋಡಬಹುದು, ಅದು ಬಾಂಗ್ಲಾದೇಶ. ನಾವಿಲ್ಲಿ ವಿಸಿಟ್ ಮಾಡಿದ ಟೈಮಲ್ಲೇ ಬಾಂಗ್ಲಾದೇಶದಲ್ಲಿ ತುಂಬ ಗಲಾಟೆ ಆಗ್ತಾ ಇತ್ತು. ಸೊ ಕ್ಯಾಮರಾದಲ್ಲಿ ನೋಡ್ಲಿಕ್ಕೆ ಆಗದಿದ್ರು ನಮಗೆ ಮಸುಕಿದ್ರೆ ಕೂಡ ದೂರ ಬಾಂಗ್ಲಾದೇಶವನ್ನು ನೋಡ್ಲಿಕ್ಕಾಯಿತು. ಹಾಗೆ ಈ ಒಂದು ಪಾಯಿಂಟಲ್ಲಿ ನಾವು ಸೆಲ್ಫಿ ಕೂಡ ತಗೊಂಡ್ವಿ. ಸ್ವಲ್ಪ ಹೊತ್ತು ಇದ್ದು ಎಂಜಾಯ್ ಮಾಡಿ ಮತ್ತೆ ನಾವು ಕೆಳಗೆ ಬಂದ್ವಿ. ಸೊ ಇಲ್ಲಿ ಇದನ್ನೆಲ್ಲ ನೋಡಿಬಿಟ್ಟು ಬರುವಾಗಲೇ ಸಾಧಾರಣ ಒಂದು ಗಂಟೆ ಆಗ್ತಾ ಇತ್ತು. ನಮಗೆ ಸ್ವಲ್ಪ ಹಸಿವೆ ಕೂಡ ಶುರುವಾಗಿತ್ತು, ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ವಿ.
ಹಾಗೆ ನಾವು ಪಾರ್ಕಿಂಗ್ ಏರಿಯಾ ಕಡೆಗೆ ಬರುವಾಗ ಅಲ್ಲಿ ಬಿಸಿ ಬಿಸಿ ಮ್ಯಾಗಿ ಮಾಡ್ತಾ ಇದ್ರು. ನಾವಲ್ಲಿ ಕೂತ್ಕೊಂಡು ಮ್ಯಾಗಿ ಕೂಡ ತಿಂದ್ವಿ. ಅದರದ್ದು ವಿಡಿಯೋ ಮಾಡ್ಲಿಕ್ಕೆ ನನಗೆ ಬಿಟ್ಟೋಯ್ತು, ಯಾಕಂದರೆ ಹಸು ಎಷ್ಟಾಗಿತ್ತು ಅಂತ ಹೇಳಿದರೆ ತಿನ್ನೋದ್ರಲ್ಲಿ ವಿಡಿಯೋ ಮಾಡೋದೇ ಮರ್ತೋಯ್ತು. ಸೊ ಇಲ್ಲಿಂದ ಮುಂದೆ ಬರ್ತಾ ಇದ್ದ ಹಾಗೆ ಬ್ಯಾಲೆನ್ಸಿಂಗ್ ರಾಕ್ ಅಂತ ಹೇಳಿ ಒಂದು ಜಾಗ ಇದೆ, ಅಲ್ಲಿ ನಾವೀಗ ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ದೊಡ್ಡ ಕಲ್ಲನ್ನು ಬ್ಯಾಲೆನ್ಸ್ ಹೇಗೆ ಮಾಡಿದಾರಂತ ನೋಡಿ. ಸೊ ಇಷ್ಟೊಂದು ದೊಡ್ಡ ಕಲ್ಲನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ನೋಡೋಣ ಹೇಗಿದೆ ಅಂತ. ಇದರ ಸುತ್ತಲೂ ಒಂಥರ ಬೇಲಿ ಹಾಕಿದ್ದಾರೆ ಕೆಳಗಡೆಯಿಂದ. ಬನ್ನಿ ಇದನ್ನು ಕ್ಲೋಸ್ ಆಗಿ ನಾನು ನಿಮಗೆ ತೋರಿಸ್ತೇನೆ. ಆ್ಯಕ್ಚುಲಿ ನೀವು ನೋಡ್ಬೋದು ಹೇಗೆ ಬ್ಯಾಲೆನ್ಸ್ ಆಗ್ತಾ ಇದೆ ಈ ಕಲ್ಲು, ಬೇರೆ ಯಾವುದೇ ಸಪೋರ್ಟ್ ಇಲ್ಲ. ಇದು ನಮ್ಮ ಹಂಪಿ, ಬೇಲೂರು, ಹಳೆಬೀಡಲ್ಲಿ ಕೆಲವೊಂದು ಸ್ತಂಭಗಳಿರ್ತಾವಲ್ಲ, ಅಡಿಯಲ್ಲಿ ಯಾವುದೇ ಒಂದು ಟಚ್ ಆಗೋದಿಲ್ಲ, ಬಟ್ಟೆ ಕೂಡ ಪಾಸ್ ಆಗಿ ಹೋಗುತ್ತೆ. ಅದೇ ಥರ ಒಂದು ಟೆಕ್ನಿಕಲಿ ಈ ಒಂದು ರಾಕನ್ನು ಇಟ್ಟಿದ್ದಾರೆ. ಹಾಗೆ ಇದರ ಸುತ್ತ ಒಂದು ರೌಂಡ್ ಹಾಕಿ ನಾವು ಇದನ್ನು ನೋಡ್ತಾ ಇದ್ದೆವು. ಸೊ ಇಷ್ಟೇ ಇರೋದು, ಇಲ್ಲಿ ಬೇರೆ ಏನಿಲ್ಲ. ಹಾಗಾಗಿ ಇದನ್ನು ನೋಡಿಬಿಟ್ಟು ನಾವು ಮತ್ತೆ ಮುಂದೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ತುಂಬ ಟ್ರಾವೆಲ್ ಮಾಡಲಿಕ್ಕಿತ್ತು. ಸುಮಾರು ನಾವು ಬರ್ತಾ ಬರ್ತಾ ಇಲ್ಲಿ ಮುಂದೆ ಒಂದು ಕಡೆ ಈ ಥರ ಫೆನ್ಸನ್ನು ನೋಡಿದ್ವಿ. ಇದೇನು ಗೊತ್ತಾ, ಬಾಂಗ್ಲಾದೇಶದ ಫೆನ್ಸ್. ಆ ಕಡೆ ಬಾಂಗ್ಲಾದೇಶ, ಈ ಕಡೆ ನಾವಿದ್ದೇವೆ. ಸೊ ಕೆಲವೊಂದು ಏರಿಯಾದಲ್ಲಿ ಫೆನ್ಸ್ ಕೂಡ ಇರಲಿಲ್ಲ, ಸೊ ಗೊತ್ತಾಗೋದೇ ಇಲ್ಲ. ನೀವು ಆ ಬಾರ್ಡ್ರಲ್ಲಿ ನಿಂತುಬಿಟ್ಟು ಒಂದು ಕಾಲು ಆಚೆ ಒಂದು ಕಾಲು ಈಚೆ ಕೂಡ ಇಡ್ಬೋದು, ಹಾಗಿದೆ. ಅಂದರೆ ಕೆಲವೊಂದು ಏರಿಯಾ ಇದೆ ಅಲ್ಲಿ ಫೆನ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅಲ್ಲಿ ಅವರು ಸ್ವಲ್ಪ ಸೆಕ್ಯೂರಿಟಿ ಕೂಡ ಇಟ್ಟಿರ್ತಾರೆ. ಸೊ ನಾವು ಹೋಗ್ತಾ ದಾರಿ ಉದ್ದಕ್ಕೂ ಈ ಥರ ಫೆನ್ಸನ್ನು ನೋಡಿದ್ವಿ. ನೋಡಿ ಆ ಕಡೆ ಎಲ್ಲ ಕಾಣಿಸ್ತಾ ಇರೋದು ಬಾಂಗ್ಲಾದೇಶ. ಹಾಗೆ ನಾವು ಮುಂದೆ ಬರ್ತಾ ನಮ್ಮ ಇನ್ನೊಂದು ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದ್ದೇವೆ. ಇವಾಗ ನೀವು ನೋಡ್ತಾ ಇರೋದು ಇಲ್ಲಿ ಡೌಕಿ ರಿವರ್, ಮೇಘಾಲಯದ ಫೇಮಸ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇರುವಂತಹ ಒಂದು ನದಿ ಅಂತ ಹೇಳಿದರೆ ಈ ಡೌಕಿ ಲೇಕ್. ಇಲ್ಲಿ ತುಂಬ ಜನ ಅಂತ ಹೇಳಿದ್ರೆ, ಕ್ರೌಡ್ ಎಷ್ಟಿತ್ತು ಅಂತ ಹೇಳಿದ್ರೆ ನಿಮಗೆ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೂ ಜಾಗ ಇರಲಿಲ್ಲ. ಅಯ್ಯೋ ನಮಗೆ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಹೇಳೋ ಒಂದು ಬೇಸರ ಆಯಿತು. ನಾನು ಆದಿ ಅಂತೂ ಹೇಳ್ತಾ ಇದ್ಲು, ಅಯ್ಯೋ ನಮ್ಗೆ ಹೋಗ್ಲಿಕ್ಕಿಲ್ವಾ, ಎಂತ ಮಾಡೋದು ಅಂತ ಹೇಳ್ತಾ ಇದ್ಲು. ಆಲ್ರೆಡಿ ಸಂಜೆ ಕೂಡ ಆಗ್ತಾ ಇತ್ತು. ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ ನೀವು ನೋಡ್ಬೋದು. ಹಾಗಾಗಿ ನಮ್ಮ ಬ್ರದರ್ ಏನು ಮಾಡಿದರು, ಅಲ್ಲಿಂದ ಇನ್ನೊಂದು ಸ್ಪಾಟಿಗೆ ಕರ್ಕೊಂಬಂದರು. ಇದರ ಹೆಸರು ಉಮ್ಗಾಟ್ ರಿವರ್ ಅಂತ. ಇಲ್ಲಿ ಕೂಡ ಸೇಮ್ ಅಲ್ಲಿ ಹೇಗಿತ್ತು ಡೌಕಿ ರಿವರಲ್ಲಿ ಅದೇ ಥರ ಇಲ್ಲಿ ನೀವು ನೋಡಬಹುದು. ನೀರು ಕೂಡ ಕ್ಲಿಸ್ಟರ್ ಕ್ಲಿಯರ್ ಆಗಿರ್ತದೆ. ಬನ್ನಿ ನೋಡೋಣ ಎಷ್ಟೊಂದು ಕ್ರೌಡ್ ಹೇಗಿದೆ ಅಂತ ಹೇಳಿ. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಬರಬೇಕಿತ್ತು, ಬಟ್ ಟ್ರಾಫಿಕ್ಕಿಂದಾಗಿ ನಮಗೆ ಲೇಟ್ ಆಯಿತು. ಬಟ್ ಸ್ಟಿಲ್ ಇನ್ನೂ ಸೂರ್ಯ ಇದ್ದಾನೆ, ನೋಡೋಣ ಹೇಗಾಗತ್ತೆ ಅಂತ. ಸೊ ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ನಡ್ಕೊಂಡು ಹೋಗಬೇಕು. ಇಲ್ಲಿ ತೂಗು ಸೇತುವೆ ಕೂಡ ಇದೆ. ತೂಗು ಸೇತುವೆಗೆ ಈ ಕಡೆಯಿಂದ ಹೋಗಬೇಕು. ಇನ್ನು ರಿವರಲ್ಲಿ ಬೋಟಿಂಗ್ ಮಾಡೋದಿದ್ರೆ ಲೆಫ್ಟ್ ಸೈಡಿಂದ ಹೋಗಬೇಕು. ಮೊದಲಿಗೆ ನಾವು ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಲೈಫಲ್ಲಿ ಒಂದ್ಸಲ ಇದನ್ನು ಅನುಭವ ಮಾಡಲೇಬೇಕು. ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದರೆ ನೀವು ಅಲ್ಲೇ ಸುಮ್ಮನೆ ಕೂತ್ಕೊಂಡು ಆ ಒಂದು ಮೊಮೆಂಟನ್ನು ಎಂಜಾಯ್ ಮಾಡಬೇಕು ಅಷ್ಟೇ. ಸೊ ತುಂಬ ಉದ್ದವಾದ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ನಡೆಯುವಾಗ ಅಲ್ಲಾಡ್ತಾ ಇತ್ತು, ನಮ್ಗೆ ಸ್ವಲ್ಪ ಭಯ ಕೂಡ ಆಯಿತು. ಯಾಕಂದರೆ ತುಂಬ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ ಇದರಲ್ಲಿ. ಯಾಕಂದರೆ ಇದು ಒಂದು ಕನೆಕ್ಟಿವಿಟಿ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗಿರುವ ಕನೆಕ್ಷನ್ನೇ ಇದು. ಹಾಗಾಗಿ ಜನರು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ನಾವು ಸುಮಾರು ಒಂದು ಅರ್ಧವರೆಗೆ ಬಂದುಬಿಟ್ಟು ಅಲ್ಲೇ ಈ ಒಂದು ವ್ಯೂವನ್ನು ಎಂಜಾಯ್ ಮಾಡಿದ್ವಿ. ನೋಡಿ ಕೆಳಗಡೆ ಎಷ್ಟೊಂದು ಜನ ಟೆಂಟ್ ಕೂಡ ಹಾಕಿ ಅಲ್ಲೇ ಸ್ಟೇ ಮಾಡಿದ್ದಾರೆ. ಹಾಗೆ ಬೋಟ್ಗಳ ಕೂಡ ಇವೆ. ಸೊ ಇಲ್ಲಿ ಸ್ಪೀಡ್ ಬೋಟಿಂಗ್ ಎಲ್ಲ ಏನಿಲ್ಲ, ಇಲ್ಲಿ ದೋಣಿಯೇ ಇರ್ತದೆ. ಅವರು ದೋಣಿಯಲ್ಲಿ ನಮ್ಮನ್ನು ಕೂರಿಸಿ ಒಂದು ರೌಂಡ್ ಹಾಕ್ತಾರೆ. ಇನ್ನು ಮೇಲಿಂದ ನೋಡುವಾಗ ಕ್ಲಿಸ್ಟರ್ ಕ್ಲಿಯರ್ ವಾಟರ್ ಅಂತ ಹೇಳಿದರೆ ನಿಮಗೆ ನದಿಯ ತಳಭಾಗ ಕೂಡ ಕಾಣಿಸ್ತದೆ. ಆ್ಯಕ್ಚುಲಿ ಒಂದು ಮಧ್ಯಾಹ್ನ ಹೊತ್ತಿಗೆ ಬರಬೇಕು, ಆವಾಗ ತುಂಬ ಅಂತ ಹೇಳಿದರೆ ಬಿಸಿಲಿರ್ತದಲ್ಲ, ಆವಾಗ ನಮಗೆ ಕ್ಲಿಯರಾಗಿ ಕಾಣಿಸ್ತದೆ. ಇವಾಗ ಸಂಜೆ ಆಗ್ತಾ ಇದೆ, ಬಟ್ ಆದರೂ ಕೂಡ ನೋಡಿ ನೀವು ದೂರದಲ್ಲಿ ನೋಡ್ಬೋದು ನೀರನ್ನು. ಸೊ ಜನರು ಕೂಡ ತುಂಬ ಜನ ಇದ್ದಾರೆ. ಹಾಗಾಗಿ ನಾವು ಬೇಗ ಬೇಗ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಕತ್ಲೆ ಆದಮೇಲೆ ಮತ್ತೆ ಬೋಟಿಂಗ್ ಎಲ್ಲ ಸ್ಟಾಪ್ ಮಾಡ್ತಾರೆ. ಸೊ ಬೇಗ ಒಂದು ರೈಡ್ ಮಾಡಿ ಹೋಗುವ ಅಂತ ಹೇಳಿ ಬೇಗ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ನಾವಿಲ್ಲಿ ಸ್ಟೇ ಆಗಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ, ಆದರೆ ನಮಗೆ ಇಲ್ಲಿ ಯಾವುದೇ ಬುಕ್ಕಿಂಗ್ ಸಿಗದ ಕಾರಣ ನಮಗೆ ಇಲ್ಲಿ ಸ್ಟೇ ಮಾಡಲಿಕ್ಕಾಗಲಿಲ್ಲ. ಅಷ್ಟೊಂದು ಚೆನ್ನಾಗಿರೋ ಅಪರ್ಚುನಿಟಿ ನಮಗೆ ಸಿಗಲಿಲ್ಲ. ಬಟ್ ಎನಿ ಹೌ ಇದನ್ನು ನಾವು ಎಂಜಾಯ್ ಮಾಡ್ತಾ ಇರೋದೇ ಒಂದು ದೊಡ್ಡ ಸಂಗತಿ. ಹಾಗಾಗಿ ಇವಾಗ ಬೋಟಿಂಗಿಗೆ ನಾವು ಹೋಗ್ತಾ ಇದ್ದೇವೆ. ಸೊ ಲೈಫ್ ಜಾಕೆಟ್ ಎಲ್ಲ ಹಾಕಿಬಿಟ್ಟು ಇಲ್ಲಿ ನೋಡಿ ಸ್ಟೋನ್ಸ್ ಇದೆ, ಎಷ್ಟೆಷ್ಟು ದೊಡ್ಡ ಸ್ಟೋನ್ಸ್ ಇದೆ ನೋಡಿ. ಸೊ ಇದರ ಮೇಲ್ಗಡೆ ನಾವೀಗ ಬೋಟಿಂಗ್ ಈ ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು 2 ಬೋಟಲ್ಲಿ ಹೋಗ್ತಾ ಇದ್ದೇವೆ. ಬೋಟ್ ಅಂತ ಹೇಳಿದ್ರೆ ದೋಣಿನೇ.
ನಾಡ ದೋಣಿ ಥರ ದೋಣಿ ಇದೆಯಲ್ಲ ಅದೇ. ಸೊ ಅದರಲ್ಲಿ ಈಗ ಹೋಗ್ತಾ ಇದ್ದೇವೆ. ಮತ್ತಿನ್ನು ಇವರು ಅಂದರೆ ಅದು ಬ್ಯಾಲೆನ್ಸಿಂಗೋಸ್ಕರ ವೆಯ್ಟ್ ಬ್ಯಾಲೆನ್ಸ್ ಆಗಬೇಕಲ್ಲ, ಸೊ ಪರ್ಟಿಕ್ಯುಲರ್ಲಿ ಯಾರ್ಯಾರು ಎಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿ ನೋಡಿಬಿಟ್ಟು ಕೂತ್ಕೊಳಿಸ್ತಾರೆ. ಸೊ ನಾನು ದೋಣಿ ಎದುರುಗಡೆ ಕೂತ್ಕೊಂಡಿದ್ದೇನೆ, ಚಂದ ಮಾಡಿ ವ್ಯೂ ಅನ್ನೆಲ್ಲ ನೋಡ್ಬೋದು. ಸೊ ನನ್ನ ಜೊತೆ ನನ್ನ ಮಗ ಕೂಡ ಕೂತ್ಕೊಂಡಿದ್ದಾನೆ. ಸೊ ಈ ರೈಡ್ ಹೇಗಿರ್ತದೆ ಅಂತ ನೋಡೋಣ. ಇನ್ನು ನನ್ನ ಅತ್ತೆ, ನಾದಿನಿ ಹಾಗೂ ಅವರ ಗಂಡ ಇನ್ನೊಂದು ಬೋಟಲ್ಲಿ ಬರ್ತಾ ಇದ್ದಾರೆ. ಇನ್ನು ನೀರು ನೋಡಿ, ಇದು ಕ್ಲಿಸ್ಟರ್ ಕ್ಲಿಯರ್ ನೀರು. ನಿಮಗೆ ನದಿಯ ಆಳ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬಗ್ಗಿ ಬಿಟ್ಟು ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇತ್ತು, ಆದರೆ ನನ್ನ ಜೊತೆ ನನ್ನ ಮಗ ಇದ್ದ ಕಾರಣ ಜಾಸ್ತಿ ನನಗೆ ಬೆಂಡ್ ಆಗೋದು, ಆಚೀಚೆ ಅಲ್ಲಾಡೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ಕೂಡ ನೋಡಿ ನಾನೀಗ ಶೂಟ್ ಮಾಡ್ತಾ ಇದ್ದೇನೆ. ನಿಮಗೆ ನದಿಯ ಆಳವರೆಗೆ ಕಲ್ಲು ಬಂಡೆಗಳೆಲ್ಲ ಕಾಣಿಸ್ತಾ ಇದೆ. ಅದರ ಮೇಲೆ ನಮ್ಮ ಬೋಟ್ ಈಗ ಹೋಗ್ತಾ ಇದೆ. ಒಂದು ಮಧ್ಯಾಹ್ನ ಹೊತ್ತಿಗೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಆಳವರೆಗೆ ನಮಗೆ ಕ್ಲಿಯರ್ ಆಗಿ ನದಿಯನ್ನು ನೋಡ್ಬೋದಿತ್ತು. ಇಲ್ಲಿ ನಾವು ಬರ್ತಾನೆ ತುಂಬ ಸಂಜೆ ಆಗಿದೆ, ಹಾಗಾಗಿ ಈಗ ಸೂರ್ಯ ಮುಳುಗ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮೇ ಬಿ ನಾವು ಬೋಟಲ್ಲಿ ರಿಟರ್ನ್ ಆಗುವಾಗ ಕತ್ಲಾಗಬಹುದು. ಸುಮಾರು 1 ಗಂಟೆ ಟೈಮ್ ನಮಗೆ ಈ ರೈಡ್ ಇರ್ತದೆ. ಸೊ ನಾವೆಲ್ಲರೂ ಕೂತಿರೋ ವಿಡಿಯೋವನ್ನು ನೀವೀಗ ನೋಡ್ಬೋದು. ಸೊ ಒಬ್ಬರ ಹಿಂದೆ ಒಬ್ಬರಾಗಿ ಕೂತಿದ್ದೇವೆ. ಸೊ ದೋಣಿಯಲ್ಲೇನೋ ಯಾವತ್ತೂ ನಾವು ಕೂತ್ಕೊಳ್ತೇವೆ, ಆದರೆ ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದೊಂದು ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳ್ಬೋದು. ನೋಡಿ ನನ್ನ ಜೊತೆ ನನ್ನ ಮಗ ಕೂಡ ಇದ್ದಾನೆ. ನಾನು ಒಂದು ಕೈಯಲ್ಲಿ ಅವನನ್ನು ಹಿಡ್ಕೊಂಡಿದ್ದೇನೆ, ಅಲ್ಲಾಡಬೇಡ ಅಂತ ಹೇಳ್ತಾನೆ ಇದ್ದೇನೆ. ಸೊ ಇನ್ನೊಂದು ಕೈಯಲ್ಲಿ ಶೂಟ್ ಮಾಡ್ತಾ ಇದ್ದಾನೆ. ಅವನು ಹಾಗೂ ಮಗಳು ತುಂಬಾ ಎಂಜಾಯ್ ಮಾಡಿದ್ರು ಈ ರೈಡನ್ನು. ಸುತ್ತಲೂ ಎಲ್ಲ ಕಡೆಯಲ್ಲಿ ಬೆಟ್ಟಗಳನ್ನು ನೋಡ್ಬೋದು. ಅದರ ನಡುವಲ್ಲಿ ಈ ನದಿ ಹರಿದು ಹೋಗ್ತಾ ಇದೆ. ಈ ಕಡೆಯಿಂದ ನನ್ನ ಅತ್ತೆಯವರ ಬೋಟ್ ಮುಂದೆ ಹೋಗ್ತಾ ಇದೆ. ದೂರದಲ್ಲಿ ಕಾಟೇಜ್ಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಇಲ್ಲಿ ಕೂಡ ಇದನ್ನು ಬುಕ್ ಮಾಡಿ ನೀವು ಇಲ್ಲೇ ಸ್ಟೇ ಮಾಡಬಹುದು. ಈ ಕಾಟೇಜ್ಗಳನ್ನೇ ನಾವು ನೋಡ್ತಾ ಇದ್ವಿ, ಆದರೆ ನಮಗೆ ಬುಕ್ಕಿಂಗ್ ಸಿಗದ ಕಾರಣ ಈ ಒಂದು ಅವಕಾಶ ತಪ್ಪಿ ಹೋಯಿತು. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದಾಗೆ ಇಲ್ಲಿ ಕೆಲವರು ಮೀನು ಹಿಡಿತಾ ಇದ್ರು. ಮುಂದೆ ಹೋಗ್ತಾ ಹೆಚ್ಚಿನವರು ಇಲ್ಲಿ ಮೀನು ಹಿಡಿಯೋದನ್ನು ನೋಡ್ಬೋದು. ಗಾಳ ಹಾಕಿ ಮೀನು ಹಿಡಿತಾರೆ. ಮುಂದೆ ಹೋಗ್ತಾ ಇದ್ದಾಗೆ ತಣ್ಣಗೆ ಗಾಳಿ ಬೀಸುವಾಗ ಈ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಮಜಾ ಆಗಿತ್ತು. ಇಲ್ಲಿ ಲೋಕಲ್ ಜನರು ಕೂಡ ದೋಣಿಯನ್ನು ಯೂಸ್ ಮಾಡಿ ಆ ಕಡೆ ಈ ಕಡೆ ಹೋಗ್ತಾರೆ. ಇಲ್ಲಿ ಸಣ್ಣ ಮಕ್ಕಳು ಕೂಡ ಈ ದೋಣಿಯನ್ನು ಓಡಿಸ್ತಾರೆ. ನಾವು ಹೋಗ್ತಾ ಇದ್ದಾಗೆ ಒಂದು 4-5 ಮಕ್ಕಳ ಗುಂಪು ಇದೆಯಲ್ಲ, ಎಲ್ಲೋ ಹೋಗಿ ಬರ್ತಾ ಇದ್ರು ದೋಣಿಯಲ್ಲಿ. ಅವರಿಗೆ ಇದು ಒಂದು ರೈಡ್, ಒಂದು ಅಭ್ಯಾಸ ಆಗಿರಬೇಕು. ಸೊ ಹಾಗಾಗಿ ಯಾವುದೇ ಒಂದು ಆರಾಮಾಗಿ ಅವರು ಹೋಗ್ತಾ ಇದ್ದಾರೆ. ನಾವು ಒಂಚೂರು ಭಯ ಪಟ್ಕೊಳ್ತಾ ಇದ್ದೆವು. ಹಾಗೆ ಸುತ್ತಲಿನ ಈ ಬೆಟ್ಟ ಗುಡ್ಡಗಳ ನಡುವೆ ನಮ್ಮ ದೋಣಿ ಮುಂದೆ ಸಾಗ್ತಾ ಇತ್ತು. ಸೊ ನದಿ ದಂಡೆ ಸ್ವಲ್ಪ ದೂರದವರೆಗೆ ಇರ್ತದೆ. ಆಮೇಲೆ ಫುಲ್ ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಒಂಥರ ಗುಡ್ಡೆಗಳೇ ಇರ್ತವೆ. ಆಲ್ರೆಡಿ ನಾವು ಸುಮಾರು ದೂರ ಬಂದಿದ್ವಿ. ಇನ್ನೂ ಎಷ್ಟು ದೂರ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ ಗೊತ್ತಿರಲಿಲ್ಲ. ಹಾಗೆ ನಾವು ಸುಮ್ಮನೆ ಈ ಒಂದು ಮೊಮೆಂಟನ್ನು ಎಂಜಾಯ್ ಮಾಡ್ತಾ ಇದ್ದೆವು. ಸೊ ನಾವೆಲ್ಲ ಇಲ್ಲಿ ಒಂದು ದಿವಸ ನಾವು ಸ್ಟೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತಾನೆ ಹೇಳ್ತಾ ಇದ್ವು. ಮಕ್ಕಳು ಕೂಡ ಆಸೆ ಪಡ್ತಾ ಇದ್ರು, ಒಂದು ದಿವಸ ನಿಂತಿದ್ರೆ ಒಳ್ಳೆ ಇತ್ತಲ್ಲಮ್ಮ ಅಂತ ಹೇಳಿ. ಆದರೆ ಇಲ್ಲಿವರೆಗೆ ಬಂದು ಇದು ಒಂದು ಅವಕಾಶ ಸಿಕ್ಕಿದೆ ದೊಡ್ಡದು. ಎಲ್ಲಿಯಾದರೂ ನಾವು ಸ್ವಲ್ಪ ಹೊತ್ತು ಲೇಟ್ ಆಗಿದ್ರೆ ಮತ್ತೆ ಕತ್ಲೆ ಆದರೆ ಬೋಟ್ ರೈಡ್ ಕೂಡ ಸ್ಟಾಪ್ ಮಾಡ್ತಿದ್ರು ಇವರು. ಆ ವಿಷಯದಲ್ಲಿ ನಾವು ಒಂದು ಸ್ವಲ್ಪ ಲಕ್ಕಿ ಅಂತಲೇ ಹೇಳಬಹುದು. ಸೊ ದೂರದಲ್ಲಿ ಜನರು ದೋಣಿಯಲ್ಲಿ ಕೂತ್ಕೊಂಡು ಮೀನು ಹಿಡಿತಾ ಇದ್ದಾರೆ. ಸೊ ಇದರ ನಂತರ ನಿಮಗೆ ಈ ಕಲ್ಲು ಬಂಡೆಗಳ ಸಾಲುಗಳನ್ನು ನೋಡಲಿಕ್ಕೆ ಸಿಗ್ತದೆ. ನನ್ನ ಅತ್ತೆ ಹಾಗೂ ನಾದಿನಿಯವರಿದ್ದ ಬೋಟ್ ಸುಮಾರು ಮುಂದೆ ಹೋಗಿದೆ. ನಮ್ಮದು ಸ್ವಲ್ಪ ಸ್ಲೋ ಅಲ್ಲಿ ಇದೆ. ನಾವು ಇದನ್ನು ಎಂಜಾಯ್ ಮಾಡಿಕೊಂಡು ಮುಂದೆ ನೋಡ್ತಾ ಇದ್ದೇವೆ ಎಲ್ಲಿ ದೂರವರೆಗೆ ಅವರು ಹೋಗ್ತಾ ಇದ್ದಾರೆ ಅಂತ. ಸೊ ಮುಂದೆ ಕೂತ್ಕೊಂಡು ನಮ್ಮ ದೋಣಿ 2 ಬೆಟ್ಟಗಳ ನಡುವನ್ನು ಭೇದಿಸಿ ಮುಂದೆ ಹೋಗ್ತಾ ಇದ್ದಾಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ದೋಣಿ ನಿಧಾನವಾಗಿ ಹೋಗೋದ್ರಿಂದ ಎಲ್ಲ ಕಡೆ ನಾವು ಆರಾಮಾಗಿ ಕೂತ್ಕೊಂಡು ವಿಡಿಯೋ ಮಾಡಬಹುದು. ನೋಡಿ ಈ ನದಿಯ ನಡುವಲ್ಲೇ ಇಷ್ಟು ದೊಡ್ಡ ದೊಡ್ಡ ಬಂಡೆಗಳಿವೆ ಅಂತ. ಸೊ ಇದರ ಅಡಿಯಲ್ಲಿ ಕೂಡ ಬಂಡೆಗಳಿವೆ. ನಾವೀಗ ಮೇಲೇನು ಹೋಗ್ತಾ ಇದ್ದೇವೆ, ಕೆಳಗೆ ನೋಡಿದ್ರೆ ತುಂಬಾ ದೊಡ್ಡ ದೊಡ್ಡ ಬಂಡೆಗಳಿವೆ. ಸೊ ನದಿ ಕೆಲವು ಕಡೆ ತುಂಬಾ ಡೀಪ್ ಇದೆ, ಅಲ್ಲಿ ನಮಗೆ ತಳ ಕಾಣಿಸೋದಿಲ್ಲ. ಮೇ ಬಿ ಹಗಲಲ್ಲಿ ಅಂತ ಹೇಳಿದ್ರೆ ಸೂರ್ಯನ ಬೆಳಕಿಗೆ ಕಾಣಿಸಬಹುದೋ ಏನೋ. ಹಾಗೆ ಮುಂದೆ ಹೋಗ್ತಾ ಇದ್ದಾಗೆ ಜೋರಾಗಿ ನೀರು ಬೀಳೋ ಶಬ್ದ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು. ನಾವೆಲ್ಲೋ ಹತ್ರದಲ್ಲಿ ಜಲಪಾತ ಇದೆಯಾ ಅಂತ ಹೇಳಿ ಎಣಿಸ್ಕೊಂಡೆವು. ಸೊ ಈ ನದಿಗೆ ನೀರು ಒಂದು ಪಾಯಿಂಟಲ್ಲಿ ಬೀಳ್ತಾ ಇರ್ತದೆ. ಆ ಪಾಯಿಂಟ್ವರೆಗೆ ಇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವಾಗ ನಾವಲ್ಲಿ ರೀಚ್ ಆಗುವ ಕಾರಣ ಈ ಥರ ಸೌಂಡ್ ಕೇಳ್ತಾ ಇದೆ. ಸೊ ದೂರದಲ್ಲಿ ಅಲ್ಲಿ ಒಂದು ಸಣ್ಣ ಗುಹೆ ಕೂಡ ಇದೆ. ಅದರ ಒಳಗೆ ನನ್ನ ಅತ್ತೆಯವ್ರದ್ದು ದೋಣಿ ಮುಂದೆ ಹೋಗಿದೆ. ಅಲ್ಲಿ ಸ್ವಲ್ಪ ಹೊತ್ತು ನೀರು ಬೀಳೋದನ್ನು ಅವರು ಎಂಜಾಯ್ ಮಾಡಿದರು. ಸೊ ನಾವು ಆ ಗುಹೆ ಒಳಗೆ ಹೋಗಲಿಲ್ಲ. ಸೊ ನೀವಿಲ್ಲಿ ನೋಡ್ಬೋದು, ನೀರು ಬೆಟ್ಟದಿಂದ ಇಲ್ಲಿ ಇಳಿದು ಬರ್ತಾ ಇದೆ.
ಸೊ ಎಲ್ಲ ಕಡೆಯಲ್ಲಿ ಈ ಥರ ನೀರು ಹರಿದು ಬರೋದನ್ನು ನೋಡುವಾಗ ನನಗೆ ಒಂಥರ ಚಕ್ಕರ್ ಬಂದಾಗ ಆಯಿತು, ಸ್ವಲ್ಪ ಭಯ ಕೂಡ ಆಯಿತು. ಸೊ ನೋಡಿ ದೋಣಿ ಎಷ್ಟು ಹತ್ತಿರವರೆಗೆ ಇವ್ರು ಕೊಂಡೋಗಿದ್ದಾರೆ ಅಂಥೇಳಿ. ಸೊ ಇಲ್ಲಿ ಸ್ವಲ್ಪ ಡೀಪ್ ಇರಬಹುದು ಆ ನದಿ. ಸೊ ಇಲ್ಲಿವರೆಗೆ ಬಂದು ನಂತರ ಯೂ ಟರ್ನ್ ಮಾಡಿ ನಮ್ಮನ್ನು ಹಿಂದೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸನ್ನು ಫೀಲ್ ಮಾಡಲಿಕ್ಕೆ ಇವರು ನಮ್ಮ ದೋಣಿಯನ್ನು ಒಂದು ಸ್ವಲ್ಪ ಹೊತ್ತಿಲ್ಲಿ ನಿಲ್ಲಿಸಿದ್ರು. ಇದೊಂದು ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಈ ದೋಣಿ ಸುಮ್ಮನೆ ನಿಂತಿದೆ. ಸೊ ಆ ಕಡೆಯಿಂದ ನೀರು ಬೀಳ್ತಾ ಇದೆ, ದೋಣಿ ನೀರಿನ ಅಲೆಗೆ ಅಲ್ಲಾಡ್ತಾ ಇದೆ, ಹಾಗೂ ಯಾವುದೇ ಬೇರೆ ಸೌಂಡ್ ಇಲ್ಲ. ಖುಷಿ, ಭಯ, ಎಕ್ಸೈಟ್ಮೆಂಟ್ ಎಲ್ಲ ಒಟ್ಟಿಗೆ ಆಗ್ತಾ ಇದೆ. ಸೊ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬಹುದು. ಸೊ ಒಂದು ಸಣ್ಣ ಗುಹೆ ಥರ ಇತ್ತು ನೋಡಿ, ಅಲ್ಲಿಂದ ಇವಾಗ ದೋಣಿಯಿಂದ ಹೊರಗೆ ಬರ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ, ನಮ್ಮನ್ನು ಅದರೊಳಗೆ ಅವ್ರು ಕರ್ಕೊಂಡು ಹೋಗಲಿಲ್ಲ. ಆಲ್ಮೋಸ್ಟ್ ಕತ್ಲೆ ಆಗ್ತಾ ಇದೆ ಅಂತ ಹೇಳಿ ಎಣಿಸಿ ಮತ್ತೆ ರಿಟರ್ನ್ ಬರ್ತಾ ಇರಬಹುದು. ನಮ್ಮ ದೋಣಿಯನ್ನು ಇವರು ತಿರುಗಿಸ್ತಾ ಇದ್ದಾರೆ, ನಾವು ಮತ್ತೆ ಹಿಂದೆ ಹೋಗ್ತಾ ಇದ್ದೇವೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಲುವ ಅಂತ ಹೇಳಿ ಆಸೆ ಆಗ್ತಾ ಇತ್ತು, ಆದರೆ ಕತ್ಲೆ ಆಗ್ತಾ ಬರ್ತಾ ಇದೆ, ಹಾಗಾಗಿ ಇವಾಗ ಹಿಂದೆ ಹೋಗಲೇಬೇಕು. ಸೊ ನಾವು ಬಂದಿರೋದೇ ಐ ಥಿಂಕ್ ಲಾಸ್ಟ್ ಟ್ರಿಪ್ ಇರಬೇಕು. ಯಾಕಂತ ಹೇಳಿದ್ರೆ ನೋಡಿ, ನಾವೀಗ ಹಿಂದೆ ಹೋಗ್ತಾ ಹೋಗ್ತಾ ಕತ್ಲೆ ಆಗಿದೆ, ಎಲ್ಲ ಕಡೆ ಲೈಟ್ಸ್ ಕೂಡ ಆನ್ ಆಗಿದೆ. ಸೊ ದೂರದಲ್ಲಿ ಬೋಟ್ಸ್ ಎಲ್ಲ ಎಲ್ಲಿ ನಿಲ್ತದೆ ನೋಡಿ, ಅಲ್ಲಿ ಫುಲ್ ಲೈಟಿಂಗ್ಸ್ ಕಾಣಿಸ್ತಾ ಇದೆ. ಇನ್ನು ಅಷ್ಟು ದೂರ ನಾವೀಗ ಹೋಗಬೇಕು. ಸೊ ಮುಂದೆ ಬರ್ತಾ ಈ ತೂಗು ಸೇತುವೆಯಲ್ಲಿ ಇದೆಯಲ್ಲ, ಆವಾಗ ನಾವು ಹೋಗುವಾಗ ಒಂದು ನಾಯಿ ಇತ್ತು, ಅದು ನೋಡಿ ಅದರ ಮನೆ ಕಡೆ ಹೋಗ್ತಾ ಇದೆ. ನಾವು ಅದನ್ನು ದೂರದಲ್ಲಿ ನೋಡ್ತಾ ಇದ್ವಿ. ಮನುಷ್ಯರಲ್ಲದೆ ಪ್ರಾಣಿಗಳು ಕೂಡ ಈ ಬ್ರಿಡ್ಜನ್ನು ಯೂಸ್ ಮಾಡ್ತವೆ. ಸ್ವಲ್ಪ ಹಳ್ಳಿ ಆಗಿರೋದ್ರಿಂದ ಹಾಗೂ ಈ ಕತ್ತಲೆ ಕೂಡ ಬೇಗ ಆಗೋದ್ರಿಂದ ಇಲ್ಲಿಯವರೆಲ್ಲ ಜಾಸ್ತಿ ಹೊತ್ತು ಕಾಯೋದಿಲ್ಲ. ಅಂತ ಹೇಳಿದ್ರೆ ಒಂದು 8-9 ಗಂಟೆ ಆಗುವಾಗ ಎಲ್ಲನೂ ಕ್ಲೋಸ್ ಆಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದ ಕಾರಣ ಈ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಲಿಕ್ಕಾಯಿತು. ಸ್ವಲ್ಪ ರಾತ್ರಿ ಹೊತ್ತು ಅಥವಾ ಸಂಜೆ ಟೈಮಲ್ಲಿ ಇದು ಹೇಗೆ ಕಾಣಿಸ್ತದೆ ಅಂತ ಹೇಳಿ ನೋಡೋ ಒಂದು ಭಾಗ್ಯ ಸಿಕ್ತು. ಹಾಗೆ ನಮ್ಮ ಟ್ರಿಪ್ಪಿನ ಲಾಸ್ಟ್ ಡೇ ಉಂಟಲ್ಲ, ತುಂಬ ಚೆನ್ನಾಗಾಯಿತು. ಒಂದು ಬ್ಯೂಟಿಫುಲ್ ಮೆಮರಿ ಹಾಗೂ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಿಂದ ಇದನ್ನು ನಾವಿವಾಗ ಎಂಡ್ ಮಾಡ್ತಾ ಇದ್ದೇವೆ. ಈ ಟ್ರಿಪ್ ಅಂತೂ ತುಂಬ ಖುಷಿ ಆಯಿತು ನಮಗೆಲ್ಲರಿಗೂ. ಸೊ ನಮಗೆ ಇಲ್ಲೇ ರೂಮ್ ಬುಕ್ ಆಗಿದ್ದರೆ ನಾವು ಇಲ್ಲೇ ಸ್ಟೇ ಮಾಡ್ತಿದ್ದೆವು. ಆದರೆ ನಾವು ಇವಾಗ ನಮಗೆ ಇಲ್ಲಿ ಬುಕ್ಕಿಂಗ್ ಸಿಗದ ಕಾರಣ ನಾವು ಶಿಲಾಂಗ್ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಇವತ್ತು ಶಿಲಾಂಗಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮತ್ತೆ ನಾವು ಗೌಹಾಟಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಪ್ಲೇನಲ್ಲಿ ನಾವು ಬ್ಯಾಂಗ್ಳೂರ್ ರಿಟರ್ನ್ ಆಗ್ತಾ ಇದ್ದೇವೆ. ಸೊ ನಾವು ಎಲ್ಲಿ ಸ್ಟೇ ಮಾಡಿದ್ದೆವು ನೋಡಿ ಶಿಲಾಂಗಲ್ಲಿ, ಅಲ್ಲಿ ನಾವೊಂದು ಬೆಳಗ್ಗೆನ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನಾವು ಬರ್ತಾ ತುಂಬ ರಾತ್ರಿ ಆಗಿತ್ತು, ಅರೌಂಡ್ 9:30-10 ಆಗಿತ್ತು. ಸುತ್ತಲೂ ಕತ್ಲೆ ಇತ್ತಲ್ಲ, ಹಾಗಾಗಿ ನಾನು ಬೆಳಗ್ಗೆ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೇನೆ. ಅಕ್ಕಪಕ್ಕ ಸುಮಾರು ಮನೆಗಳಿವೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮನೆಗಳು ಕೂಡ. ಇನ್ನು ನಾವು ಸ್ಟೇ ಆಗಿದ್ದ ಮನೆ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ವೆಕೇಟ್ ಮಾಡಿದ ಕೂಡಲೇ ಇಲ್ಲಿ ಬೇರೆ ಗೆಸ್ಟ್ ಬರೋರಿದ್ರು, ಹಾಗಾಗಿ ನಮಗೆ ಬೇಗನೆ ವೆಕೇಟ್ ಮಾಡಬೇಕು ಅಂತ ಹೇಳಿದರು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲೇ ಇತ್ತು ನಮಗೆ, ಹಾಗಾಗಿ ಕುಕ್ ಇದ್ದರು, ಆದ ಕಾರಣ ಯಾವುದೇ ತೊಂದರೆ ಆಗಲಿಲ್ಲ. ಇವತ್ತು ನಾವು ಇಲ್ಲಿಂದ ಅಸ್ಸಾಂನ ಗೌಹಾಟಿಗೆ ಹೋಗ್ತಾ ಇದ್ದೇವೆ. ಫುಲ್ ಡೇ ಇವತ್ತು ಟ್ರಾವೆಲ್ ಇದೆ. ಸೊ ಗೌಹಾಟಿಯಿಂದ ಈವ್ನಿಂಗ್ ನಮಗೆ ಬ್ಯಾಂಗ್ಳೂರಿಗೆ ಫ್ಲೈಟ್ ಇದೆ. ಹಾಗೆ ಈ ಮೇಘಾಲಯದ ಈ ಟ್ರಿಪ್ನ ಎಕ್ಸ್ಪೀರಿಯನ್ಸ್ ತುಂಬ ಅಮೇಝಿಂಗ್ ಆಗಿತ್ತು. ಇದು ಒಂದು ಲೈಫ್ ಟೈಮ್ ಮೆಮರಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಎಲ್ಲ ವೀಡಿಯೋಸನ್ನು ಶೂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕಿಬಿಡ್ತೇನೆ. ಯಾಕಂದರೆ ಈ ಮೆಮರೀಸ್ ಪರ್ಮನೆಂಟ್ ಆಗಿ ಯೂಟ್ಯೂಬಲ್ಲಿ ಸ್ಟೋರ್ ಆಗಿರ್ತದೆ. ಸೊ ಮೇಘಾಲಯದ ಟ್ರಾವೆಲ್ ವ್ಲಾಗ್ನ ಲಾಸ್ಟ್ ವಿಡಿಯೋ ಇದು. ಸೊ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ನಿಮ್ಮನ್ನು ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.